ನಮ್ಮಪ್ಪ ಇದ್ದಂಗೆ ಫೋನ್ ಮಾಡಿದ್ರು, ಬೆಂಗಳೂರಿಂದ ಬರಪ್ಪ ಅಂತ ನನಗೆ ಸಸ್ಪೆನ್ಸ್ ಕೊಟ್ಟರು. ಸೀದಾ ಬಂದಿದ್ದು ವಿಪುರ್ ಫುಡ್ ಸ್ಟ್ರೀಟಿಗೆ ಬಂದೆ. ಈ ಕಡೆ ಫುಲ್ ಜನ ಇದ್ದಾರೆ, ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಏನಪ್ಪ ಅಂದ್ರೆ ಈ ಕಡೆ ಕ್ರಿಸ್ಮಸ್ ಟ್ರೀ ಬಾಲನ್ಸ್ ಇದ್ದಾವೆ ನೋಡೋಣ ಅಂತೇಳಿ ಸೀದಾ ಬಂದಿದ್ದು ವಿಪುರಿ ಬೇಕರಿಗೆ ಬಂದಿದ್ದೀನಿ. ಈ ಕಡೆ ಎಲ್ಲ ಫುಲ್ ಐಟಮ್ಸ್ ಇದು ಮೆನು ಎಲ್ಲ. ನಾನು ತಗೊಂಡಿದ್ದು ಕಾಂಗ್ರೆಸ್ ಬಂದು ತಗೊಂಡೆ. ಈ ಕಡೆ ಟೇಸ್ಟ್ ಮಾತ್ರ ಸಗದಾಗಿತ್ತು. ನಮ್ಮ ಮನೆಗೆ ಹಂಗೆ ಪಾರ್ಸಲ್ ತಗೊಂಡೆ ನಮ್ಮಪ್ಪ. ಈ ಕಡೆ ಚಿಕ್ಕ ಮಕ್ಳು ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ಸೀದಾ ಬಂದು ಕಡ್ಲೆಕಾಯಿ ಚಳಿಗೆ ಅಂತೀನಿ ಅಂತ ಬಿಸಿ ಕಡ್ಲೆಕಾಯಿ ಅಂದೆ, ಸಗದಾಗಿ ಟೇಸ್ಟ್ ಮಾತ್ರ. ಸೀದಾ ಬಂದು ದೇವಸ್ಥಾನಕ್ಕೆ ಬಂದ್ಲಿ, ಪೀಸ್ಫುಲ್ ಸಖತ್ತಾಗಿತ್ತು ದೇವಸ್ಥಾನ. ಎಲ್ಲ ದೇವರು ಒಳ್ಳೇದಾಗಲಿ ಅಂತೇಳಿ ಬ್ಲೆಸ್ಸಿಂಗ್ ತೊಗೊಂಡ್ಬಿಟ್ಟು ಸೀದಾ ಹಂಗೆ ಈ ಕಡೆ ಬಂದಿದ್ದು. ವಾಸವಿ ಮನೆ ತಿಂಡಿ ಬಾಕ್ಸ್ ಅಂತ ಇತ್ತು. ಈ ಕಡೆ ಎಲ್ಲ ಫುಲ್ಲು ಹೊರಬೇಳೆ ದೋಸೆ ಟೇಸ್ಟ್ ಮತ್ತು ಸಖತ್ತಾಗಿತ್ತು. ಈ ಕಡೆ ಕೋಳ್ಬೇಳೆ ಇತ್ತು, ಟೇಸ್ಟ್ ಸಖತ್ತಾಗಿತ್ತು. ನಮ್ಮ ಅಪ್ಪ ಅಮ್ಮ ಟೇಸ್ಟ್ ನೋಡ್ತಾ ಇದ್ದಾರೆ, ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೀದಾ ಈ ಕಡೆ ಎಲ್ಲ ಮೆನುದಲ್ಲಿ ಭಾಳ ಐಟಮ್ಸ್ ಇದ್ದಾರೆ. ಹಂಗೆ ಏನೋ ಸ್ಪೈಸಿಗೆ ತಂದು ಆಲೂ ರೋಲ್ ಇತ್ತು, ಅಣ್ಣ ಎಲ್ಲ ಇದು ರೋಲ್ ಮಾಡಿಬಿಟ್ಟು ತಿರುಗಿಸ್ತಾ ಇದ್ದಾರೆ. ಅದಕ್ಕೆಲ್ಲ ಡಿಪ್ ಮಾಡಿಬಿಟ್ಟು ಖಾರ ಮಾತ್ರ ಸ್ಪೈಸಿಗೆ ತಿಂತಾ ಇದ್ರೆ ಮಜ್ಜನ ಬೇರೆ. ಗೈಸ್ ಎಲ್ಲ ಎಣ್ಣೆಗೆ ಹಾಕಿದ್ರೆ ಅಣ್ಣರು ಕುದೀತಿದ್ದೆ. ಏನೋ ಬೇಗ ಮಾಡೋ ಅಂತಿದ್ದೀನಿ. ನಾನು ಮಾತ್ರ ಈ ಕಡೆ ಫುಲ್ ತಿರುಗಿಸ್ಬಿಟ್ಟು ಟೇಸ್ಟ್ ಮಾತ್ರ ಸಖತ್ತಾಗಿತ್ತೆ. ಅದಕ್ಕೆ ಎಲ್ಲ ಖಾರದ ಪುಡಿ ಹಾಕ್ಬಿಟ್ರೆ ಸ್ಪೈಸಿ ಆಗಿ ಅದಕ್ಕೆಲ್ಲ ಚೀಸ್ ಹಾಕ್ತಾಯಿದ್ರೆ ನಮ್ಮ ಅಪ್ಪ ಅಮ್ಮ ಟೇಸ್ಟ್ ಮಾಡಿದೆ, ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರು ನನಗೆ.